ಸ್ತುತಿಸುತ್ತಾ ನಿಮ್ಮ ಎಲ್ಲರನ್ನು ದೇವರು ಆಶೀರ್ವದಿಸಲಿ. ಎಲ್ಲರೂ ಎದ್ದು ನಿಂತುಕೊಂಡು ಈಗ ಪ್ರಾರ್ಥನೆಯನ್ನು ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ, ಸ್ತೋತ್ರ ಒಡೆಯವರೇ. ಹೌದು ಅಪ್ಪ, ಎಲ್ಲ ಸ್ತುತಿಗನ ಮಹಿಮೆಗೆ ಸಪ್ಪ ನೀವೊಬ್ಬರೇ ಅರ್ಹರು ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಹೌದು ಅಪ್ಪ, ನಮ್ಮ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ರಾಜ ಅಪ್ಪ ನೀವು ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಹೌದೇ ಸಪ್ಪ, ಈ ದಿನ ಅಪ್ಪ ಯಾವುದೇ ಸಪ್ಪ ಸಬ್ಬತ್ ದಿನದಲ್ಲಿ ಅಪ್ಪ ನಿಮ್ಮ ಪ್ರಸನ್ನತೆ ಸಪ್ಪ, ನಿಮ್ಮ ಅಭಿಷೇಕ, ನಿಮ್ಮ ಪವಿತ್ರಾತ್ಮ ಇಳಿದು ಬರಬೇಕಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಈ ವಾರ ಎಲ್ಲ ಸಪ್ಪ ನಮ್ಮನ್ನು ಕಣ್ಮಣಿಯಂತೆ ಕಾದಿದ್ದೀರಲ್ಲ ಅಪ್ಪ. ಒಬ್ಬೊಬ್ಬರನ್ನು ಸುರಕ್ಷಿತವಾಗಿ ಆರೋಗ್ಯವಾಗಿ ಇಟ್ಟಿದ್ದೀರ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಹೌದು ಅಪ್ಪ, ಸ್ತೋತ್ರ ಅಪ್ಪ. ನಾವೀಗ ಹಾಡಕ್ಕೆ ಹೋಗ್ತಾ ಇದ್ದೇವೆ ಸಪ್ಪ. ನಂತರ ಮೆಸೇಜ್ ಸಪ್ಪ, ನಂತರ ಕೊನೆ ಪ್ರಾರ್ಥನೆ, ಎಲ್ಲದರಲ್ಲೂ ಅಪ್ಪ ನಿಮ್ಮ ಪವಿತ್ರಾತ್ಮೆ ನಡೆಸುವಿಕೆ ಇರಲಿ ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಹೇಗೆ ಮೋಶೆ ಮುಂದೆ ನಿಮ್ಮ ಪ್ರಸನ್ನತೆ ಹೋಯ್ತಾ ಸಪ್ಪ, ಹೇಗೆ ಇಸ್ರಾಯೇಲ್ ಜನರ ಮುಂದೆ ಸಪ್ಪ ನಿಮ್ಮ ಪ್ರಸನ್ನತೆಯನ್ನು ಕಳಿಸಿ ನಡೆಸಿದ್ರು ಅಪ್ಪ. ಹೌದು ಸಪ್ಪ, ನೀವು ಒಂದೊಂದು ಹಂತದಲ್ಲಿ ನಡೆಸ್ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಹೌದು ಅಪ್ಪ, ಸ್ತೋತ್ರ ಅಪ್ಪ. ಹೌದು ಅಪ್ಪ, ಹೇಗೆ ಸೊಲೊಮೋನನು ನಿಮ್ಮನ್ನು ಆರಾಧನೆ ಮಾಡುವಾಗ ಸಪ್ಪ ನಿಮ್ಮ ಶಕ್ತಿನ ಮಹಿಮೆ ಇಳಿದು ಬಂತಲ್ಲ ಅಪ್ಪ, ಅದೇ ರೀತಿ ಸಪ್ಪ ಈ ಹೊತ್ತು ಸಪ್ಪ ಈ ಜಾಗದಲ್ಲಿ ಅಪ್ಪ ನಿಮ್ಮ ಮಹಿಮೆ ಇಳಿದು ಬರಲಿ ಸಪ್ಪ. ಅಪೊಸ್ತಲರು ಕೂಡಿ ಬಂದಾಗ ಹೇಗೆ ಪವಿತ್ರಾತ್ಮ ಬೆಂಕಿಯಂತೆ ಬಂತು ಸಪ್ಪ, ಅದೇ ರೀತಿ ಪವಿತ್ರಾತ್ಮ ಸಪ್ಪ ಬೆಂಕಿಯಂತೆ ಈ ರೀತಿ ಇಳಿದು ಬರಲಿ ಅಪ್ಪ ಇವತ್ತು ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಬರುವಂಥ ಒಂದೊಂದು ಮಗನನ್ನು ಆಶೀರ್ವದಿಸಿ ಸಪ್ಪ. ಹೌದೇ ಸಪ್ಪ, ಅವ್ರು ಏನು ದುಃಖದಿಂದ ಬಂದಿರ್ತಾರೋ, ವೇದನೆಯಿಂದ ಬಂದಿರ್ತಾರೋ, ಏನು ಶೋಧನೆಗಳಿದೆಯೋ ಅಪ್ಪ, ಏನು ಕಷ್ಟಗಳಿದೆಯೋ ಸಪ್ಪ, ಬಿಡುಗಡೆಯಿಂದ ಹೋಗಬೇಕಪ್ಪ. ಸ್ತೋತ್ರ ಸಪ್ಪ. ನಿಮ್ಮ ಪ್ರಸನ್ನತೆಯಿಂದ ಹೋಗುವಾಗ ಸಪ್ಪ ಸಂತೋಷ ಸಮಾಧಾನದಿಂದ ಹೋಗಬೇಕಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಯಾಕಂದರೆ ನಿಮ್ಮ ಪ್ರಸನ್ನತೆಗೆ ಬಂದವರೇ ಸಪ್ಪ ಯಾರು ಹಿಂತಿರುಗಿ ಹೌದೇ ಸಪ್ಪ ಬರೀ ಕೈಲಿ ಹೋಗೋದಿಲ್ಲ ಸಪ್ಪ, ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಂಡೇ ಹೋಗ್ತಾರೆ ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ನಾವು ಹಾಡುವಾಗ ಸಪ್ಪ ಹೌದೇ ಸಪ್ಪ ನಿಮ್ಮ ಬಲ ನಮ್ಮ ಮೇಲೆ ಇರಲಿ ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ನಮ್ಮ ಹಾಡುಗಳಿಂದ ನಿಮ್ಮ ಒಬ್ಬರೇ ಮಹಿಮೆ ಪಡಬೇಕಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಸ್ತೋತ್ರ ಅಪ್ಪ. ಅದೇ ರೀತಿಯ ಸಪ್ಪ ಸೇವಕರು ಮೆಸೇಜ್ ಕೊಡುವಾಗ ಸಹಾಯ ಸಪ್ಪ. ಸ್ತೋತ್ರ ಅಪ್ಪ. ನಮ್ಮ ಒಬ್ಬೊಬ್ಬರ ಹೃದಯಟ್ಟಿಗೆ ಸಪ್ಪ ನಿಮ್ಮ ವಾಕ್ಯಗಳು ಮಾತಾಡಿ ಸಪ್ಪ ನಮ್ಮನ್ನು ಹೌದೇ ಸಪ್ಪ ಮಾರ್ಪಡಿಸ್ಬೇಕೆ ಸಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ದಿನವೂ ಹೆಚ್ಚಾಗಿ ನಿಮ್ಮಂತೆ ಇನ್ನೂ ಹೆಚ್ಚಾಗಿ ಪರಿಶುದ್ಧವಾಗಿ ಆಗೋಕ್ಕೆ ನೀವು ಸಹಾಯ ಮಾಡಿ ಅಪ್ಪ. ನಿಮ್ಮನ್ನು ಈಗ ಪ್ರಾರ್ಥನೆ ಮಾಡೋದಕ್ಕೆ ಸಪ್ಪ ಹೌದು ಅಪ್ಪ, ಹಾಡೋದಕ್ಕೆ ನಿಮ್ಮ ಪ್ರಸನ್ನ ತಿಳಿದು ಕುಳಿದುಕೊಳ್ಳೋದಕ್ಕೆ ಸಪ್ಪ ನಮ್ಮ ಒಬ್ಬೊಬ್ಬರನ್ನು ಪರಿಶುದ್ಧಗೊಳಿಸಿ ಅಪ್ಪ. ಸ್ತೋತ್ರ ಕರ್ತರೆ, ಸ್ತೋತ್ರ ರಾಜರೇ. ಸ್ತೋತ್ರ ಅಪ್ಪ. ಹೌದು ಅಪ್ಪ. ಅದೇ ರೀತಿ ಸಪ್ಪ ಮೀಡಿಯಾ ಟೀಮ್, ಸೋಷಿಯಲ್ ಮೀಡಿಯಾ ಟೀಮ್ ಸಪ್ಪ, ಪ್ರೊಜೆಕ್ಷನ್ ಟೀಮ್ ಸಪ್ಪ ಹೌದೇ ಸಪ್ಪ, ವರ್ಷಿಪ್ ಟೀಮ್ ಎಲ್ಲರೂ ನಿಮ್ಮ ಕೈಲಿ ಒಪ್ಪಿಸ್ತೇವೆ ಸಪ್ಪ. ಏನೇ ಗಲಿಬಿಲಿ ಇಲ್ಲದೆ ಸಪ್ಪ, ಏನೇ ಡಿಸ್ಟರ್ಬೆನ್ಸ್ ಇಲ್ಲದೆ ಸಪ್ಪ ಹೌದೇ ಸಪ್ಪ ಒಂದು ಆಶೀರ್ವಾದಕರವಾದ ರೀತಿಯಲ್ಲಿ ಸಪ್ಪ ಎರಡೂ ಸರ್ವಿಸನ್ನು ನಡೆಸ್ಕೊಡ್ಬೇಕಾಗಿ ಈ ಪ್ರಾರ್ಥನೆಯನ್ನು ಸಪ್ಪ ನಿಮ್ಮ ಮಹಿಮೆಯೋಳ ನಾಮದಲ್ಲಿ ನಾನು ಬೇಡಿ ಹೊಂದಿದ್ದೀನಿ ತಂದೆಯಾದ ದೇವರೇ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನು ನಮಗೋಸ್ಕರ ಇನ್ನೊಂದು ಭಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ವಾರದಲ್ಲಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು. ಹಲ್ಲೆಲೂಯಾ. ಈ ದಿನದಲ್ಲಿ ದೇವರಿಗೆ ನಾವು ಶಕ್ತವಾಗಿ ಘನಪಡಿಸುವಂತವರಾಗಿರಬೇಕು. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿದ್ದೀರಿ? ಹಲ್ಲೆಲೂಯಾ. ಈ ತಿಂಗಳಲ್ಲಿ ದೇವರು ಒಂದು ಕೊನೆಯ ವಾರದಲ್ಲಿ ಆತನ ನಡೆಸುವಿಕೆ ಉನ್ನತವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುವವರಾಗಿದ್ರಿ? ಸ್ವರವೆತ್ತಿ ಹೇಳುವ ಹಲ್ಲೆಲೂಯಾ. ನಾವು ಏನೇ ಗಟ್ಟಿಯಾದ ಸ್ವರದಿಂದ ಹಾಡಿದರೂ ಅದು ಕ್ರಿಸ್ತನಿಗಾಗಿ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ನಾವು ಗಟ್ಟಿಯಾಗಿ ದೇವರನ್ನ ಆರಾಧಿಸೋಣ. ನೋಡಿ ಹೇಳ್ರಿ, ಪಕ್ಕದಲ್ಲಿರೋರಿಗೆ ಹೇಳ್ರಿ ಹಲ್ಲೆಲೂಯಾ. ನಾವು ಸ್ವರವೆತ್ತಿ ದೇವರ ನಾಮವನ್ನು ಘನಪಡಿಸೋಣ. ಹಲ್ಲೆಲೂಯಾ. ಶಕ್ತವಾಗಿ ಎಲ್ಲ ಒಳ್ಳೆದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ. ಎಲ್ಲರೂ ಸ್ವರವೆತ್ತಿ ಕರ್ಣ ತಟ್ಟುತ್ತಾ ದೇವರ ನಾಮವನ್ನು ಘನಪಡಿಸೋಣ. ಶಕ್ತವಾಗಿ ಎಲ್ಲ ಒಳ್ಳೆದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ,
ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಶಕ್ತವಾಗಿ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟ ಹೆಣ್ವಾ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ನಿನ್ವಾಗ ನನ್ನಲ್ಲಿರವಿರುವುದು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ನಿನ್ವಾಗ ನನ್ನಲ್ಲಿರವಿರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗ ಸಂಪೂರ್ಣವಾಗಿ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ನಿನ್ನ ಪ್ರೀತಿಸಿದ ನನಗೆ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ನಿನ್ನ ನಗುವೆಯೇ ಸಾಕು ದೇವಾ, ನಿನ್ವಾಗ ನನ್ನಲ್ಲಿರವಿರುವುದು. ನಿನ್ನ ಕೃಪೆ ನನಗೆ ಸಂಪೂರ್ಣವಾಗಿ, ನಿನ್ವಾಗ ನನ್ನಲ್ಲಿರವಿರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಸಂಪೂರ್ಣವಾಗಿ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಭರವಸೆ ಬೇಕು ಹೇಳ್ಬಾ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ನಂಬಿಕೊಳ್ಳುವರಾಗಿ ಹೇಳ್ಬಾ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ನಿನ್ವಾಗ ನನ್ನಲ್ಲಿರವಿರುವುದು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ನಿನ್ವಾಗ ನನ್ನಲ್ಲಿರವಿರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರಲು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ನಂಬಿಕೆಯುಳ್ಳವರಾಗಿ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು,
ಆತ್ಮೀಯರು ನನ್ನನ್ನು ದೂಷಿಸಿದರು. ಹೇಳುವ ಬಂಧು ಮಿತ್ರರು ನನ್ನ ಕೈಬಿಟ್ಟರು. ಆತ್ಮೀಯರು ನನ್ನನ್ನು ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ನಂಬಿಕೆಯುಳ್ಳವರಾಗಿ ನೀ ನನಗಾಗಿಟ್ಟಿರಲು. ಕಣ್ಣು ಕಾಣಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ನಂಬಿಕೆಯುಳ್ಳವರಾಗಿ ಪೂರ್ಣ ಮನಸ್ಸಿನಿಂದ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹೇಳುವ ಎಲ್ಲ ಒಳ್ಳೆಯದೇ. ನಂಬಿಕೆಯುಳ್ಳವರಾಗಿ ಓ ಬಾಯಿ ತೆರೆದು ಶದರ ಬಲರದರದ ಶಯ ಕಲರವ. ಹೌದು, ನಂಬಿಕೆಯುಳ್ಳವರಾಗಿ ಹೇಳುವ, ಸಂಪೂರ್ಣವಾಗಿ ಭರವಸೆ ಇಟ್ಟು ಆತನು ಒಳ್ಳೆಯವನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಶಯ ಊರಿದು ರಬ ರಬ ಶದರ ಬಲ ರಬ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ಗಾಢ ಅಂಧಕಾರದಲ್ಲಿ ನಾವು ನಡೆಯುವಾಗಲೂ ಏಸಪ್ಪ ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲೇ ಇರುವ ದೇವ, ನಿನ್ನ ವಾಗ್ದಾನ ಎಂದಿಗೂ ನನ್ನಲ್ಲಿ ನೆರವೇರುವಂಥದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನನ್ನು ಆರಾಧಿಸುವಾಗ ಸಂಪೂರ್ಣವಾಗಿ ಭರವಸೆ ಇಟ್ಟು ನಾವೆಲ್ಲರೂ ಆರಾಧನೆ ಮಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರು ಇವತ್ತು ಹೇಳ್ತೀರಿ, ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾಹದಿ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಹೇಳ್ರಿ, ಆತನು ಎಬೆನೇಜರಾಗಿ ಇದುವರೆಗೂ ನಮ್ಮ ಸಹಾಯಾತನಾಗಿದ್ದಾನೆ. ಹಾಲೆಲೂಯಾ. ಎಲ್ರೋಹಿಯಾಗಿ ನನ್ನ ಕಾಣುವ ದೇವರು ಆತನಾಗಿದ್ದಾನೆ. ಯೆಹೋವ ರಾಫ ಆಗಿ ಆರೋಗ್ಯ ನೀಡಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಇವತ್ತು ಹೇಳ, ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೇನು ದಾಹದಿ. ಸಂಪೂರ್ಣವಾಗಿ ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ಸಂಪೂರ್ಣವಾಗಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾರಿ. ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ, ಆರಾಧನೆ ಸಂಪೂರ್ಣವಾಗಿ. ಊರಿದು ಏನೋ ಬಾಯ್ ತೆರೆದು ಆರಾಧನೆ
ಕಡೆ ನೋಡುತ್ತಾ ಇವತ್ತು ಶಕ್ತವಾಗಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ಅಪ್ಪ ಪೂರ್ಣ ಮನಸ್ಸಿನಿಂದ ಆರಾಧಿಸ್ತೇನೆ ಅಪ್ಪ, ಪೂರ್ಣ ಬಲದಿಂದ ಪ್ರೀತಿಸ್ತೇವೆ. ಶಕ್ತವಾಗಿ ಎಲ್ಲರೂ ಕಣ್ತಟ್ಟುತ್ತಾ ದೇವರ ನಾಮನ ಘನಪಡಿಸೋಣ. ಹಲ್ಲೆಲೂಯಾ. ಶಕ್ತವಾಗಿ ರಿದು ಶದರ ಬಲರದ ಶದರಬ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾದಿ ಹೇಳುವ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾದಿ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಹೇಳುವ ಆರಾಧನೆ ನಿಮಗೆ ಸ್ವಾಮಿ. ಆರಾಧನೆ 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 ಪ್ರೀತಿಸುವೆ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಪೂರ್ಣ ಮನಸ್ಸಿನಿಂದ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾದಿ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಪೂರ್ಣ ಮನಸ್ಸಿನಿಂದ ಆರಾಧನೆ 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 ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಸಂಪೂರ್ಣವಾಗಿ ಪೂರ್ಣ ಮನಸ್ಸಿನಿಂದ ಆರಾಧನೆ 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 ಪ್ರೀತಿಸುವೆ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾದಿ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಪೂರ್ಣ ಮನಸ್ಸಿಂದ ಹೇಳುವ ಪೂರ್ಣ ಹೃದಯದಿಂದ ಶದರ ಬಲರದ ಶ್ವೇತ ಆರಾಧನೆ ಆರಾಧನೆ ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವೆ ಸ್ತೋತ್ರಯ್ಯ. ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವೆ ಸ್ತೋತ್ರಯ್ಯ ನನ್ನ ಕಾಣುವೆ ಸ್ತೋತ್ರಯ್ಯ. ನಿನ್ನ ಪೂರ್ಣ ಮನಸ್ಸಿನಿಂದ ಕರ ತಟ್ಟುತ್ತಾ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಪೂರ್ಣ ಮನಸ್ಸಿನಿಂದ ಆರಾಧನೆ 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 ಪ್ರೀತಿಸು
ಹೆಚ್ಚಾಗಿ ಆರಾಧಿಪೆ ಇನ್ನದಾದಿ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಯೆಹೋವರಪ್ಪ ಯೆಹೋವರಪ್ಪ ಆರೋಗ್ಯ ನೀಡಿರುವೆ ಯೆಹೋವರಪ್ಪ ಸಂಪೂರ್ಣವಾಗಿ ಆರೋಗ್ಯ ನೀಡಿರುವೆ ಆರೋಗ್ಯ ನೀಡಿರುವೆ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿತೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಊರಿದು ಶದರ ಬಲರದ ಹೇಳುವ ಸ್ವರವೆತ್ತಿ ನಿಮಗೆ ಆರಾಧನೆ 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 ಪ್ರೀತಿಸುವೆ ಇನ್ನು ಹೆಚ್ಚಾಗಿ ಆರಾಧಿಪೆ ಇನ್ನುದಾದಿ ಪ್ರೀತಿಸುವೆ ಇನ್ನು ಹೆಚ್ಚಾಗಿ ಆರಾಧಿಪೆ ಇನ್ನುದಾದಿ ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಹೌದು ಪ್ರೀತಿಸುವೆ ಆರಾಧನೆ ಹಾಲೆಲೂಯ ಆರಾಧನೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟೇನ್ವಾ ನಿಮಗೆ ಆರಾಧನೆ ಸ್ವಾಮಿ ಆರಾಧನೆ 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 ನಿಮಗೆ ಆರಾಧನೆ 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 ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆರಾಧನೆ 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 ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಇದುವರೆಗೂ ಸಹಾಯ ನೀನೇ ನಿನ್ನ ಪೂರ್ಣ ಮನಸ್ಸಿನಿಂದ ಪೂರ್ಣವಾಗಿ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಊರಿದು ಶದರ ಬಲರದ ಶಯತ ಸಂಪೂರ್ಣವಾಗಿ ಪರಮಸ್ತವಿಟ್ಟು ಆರಾಧನೆ ಹೇಳುವ ಆರಾಧನೆ ನಿಮಗೆ ಅಪ್ಪ ಆರಾಧನೆ ಆರಾಧನೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆರಾಧನೆ ಹಾಲೆಲೂಯ ಆರಾಧನೆ ಆರಾಧನೆ ಹೇಳುವ ಆರಾಧನೆ ಆರಾಧನೆ ಸಂಪೂರ್ಣವಾಗಿ ಆರಾಧನೆ ಊರಿದು ಶರರವ ಆರಾಧನೆ 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 ಪೂರ್ಣ ಮನಸ್ಸಿನಿಂದ ಎಲ್ಲರೂ ಸೇರಿ ಆರಾಧನೆ 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 ಊರಿದು ಶರರವ ಆರಾಧನೆ 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 ಹೌದು ಸ್ವಾಮಿ ನಮಗೆ ಆರಾಧಿಸ್ತೇವೆ
ಎಬೆನೇಚರೇ, ಒಳ್ಳೆ ಸಹಾಯಕನೇ. ಎಲ್ಲರೂ ಕಣತಟ್ಟುತ್ತ ಸಮಯ ಓ ದೇವರನ್ನು ಶಕ್ತವಾಗಿ ಘನಪಡಿಸೋಣ. ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಪೂರ್ಣ ಬಲದಿಂದ ಪೂರ್ಣ ಶಕ್ತಿಯಿಂದ ಏಸಪ್ಪ ನಿಮ್ಮನ್ನು ಆರಾಧನೆ ಮಾಡುವವರಾಗಿದ್ದೇವೆ. ಓ ರೀದೋ ರಾಧ ಶದ ರಬ ಲ ರಬ. ಎಲ್ಲರೂ ಕಣತಟ್ಟುತ್ತಾ ಇದು ದೇವರ ನಾಮನ ಘನಪಡಿಸೋಣ. ಎಲ್ರೋಯಿಯಾಗಿ ಬಂದಿರುವ ದೇವರಿಗೆ, ಓ ಯೆಹೋವ ರಾಫನಾಗಿ ಒಳ್ಳೆ ಆರೋಗ್ಯದಾಯಕನಾಗಿರುವ ದೇವರಿಗೆ ಎಲ್ಲರೂ ಕಣತಟ್ಟುತ್ತಾ ಅನ್ಯ ಭಾಷೆಯನ್ನು ಮಾತಾಡುವುದಾದರೆ ಅನ್ಯ ಭಾಷೆಯನ್ನು ಮಾತಾಡುತ್ತಾ ಓ ರೀದೋ ರಾಧ ಶದ ರಬ ಲ ರಬ ಶಬ ರಾಧ ಲ ರಬ. ಓ ರಿಗೋ ರಾಧ ರಾಧ ಶದ ರಾಧ ರಂದ ಲ ರಾಧ ಶಯತ ಲ ರಬ. ಓ ರಿಗೋ ರಾಧ ಲ ರಬ. ಶಕ್ತವಾಗಿ ಎಲ್ಲರೂ ಸೇರಿ ದೇವರನ್ನು ಘನಪಡಿಸೋಣ. ಎಲ್ಲರೂ ಸ್ವಲ್ಪ ಸಮಯ ಅನ್ಯ ಭಾಷೆಯನ್ನು ಮಾತಾಡುತ್ತಾ ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಯೇಸುವೇ ನಿನ್ನ ಬಲಕ್ಕಾಗಿ ಸ್ತೋತ್ರ. ಯೇಸುವೇ ನಿನ್ನ ಸಾನ್ನಿಧ್ಯಾನಕ್ಕಾಗಿ ಸ್ತೋತ್ರ. ಯೇಸುವೇ ನಿನ್ನ ಬಂದಿರುವಿಕೆಗಾಗಿ ಸ್ತೋತ್ರ. ಓ ರಿದೋ ರಾಧ ಶದ ರಬ ಲ ರಬ. ಓ ರಿದೋ ರಾಧ ರಬ ಶದ ರಯತ ಲೋ ರೋದೋ ಶಕ ರಬ. ಹಲ್ಲೆಲೂಯಾ. ನಿನ್ನ ನಾಮಕ್ಕಾಗಿ ಸ್ತೋತ್ರ ಅಪ್ಪ. ಎಬೆನೇಚರಾಗಿ ಅಪ್ಪ ಇದುವರೆಗೂ ಒಳ್ಳೆ ಸಹಾಯ ನೀನು ಆಗಿದೆಯಪ್ಪ ಕರ್ತನೆ. ಹೌದು, ವಾರವೆಲ್ಲ ನಮ್ಮನ್ನು ಕಾದು ನಡೆಸಿದ್ದೀರಿ. ನಿನ್ನ ಕಣ್ಮಣಿಯಂತೆ ಕರ್ತನೆ, ಯಾವ ರೀತಿಯಾಗಿ ಕರ್ತನೆ ತಾಯಿಯು ಮಕ್ಕಳನ್ನು ಸಂತೈಸುವ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ಸಪ್ಪ ನಮ್ಮನ್ನು ಬಲಪಡಿಸುವ ದೇವರೇ, ನಿನ್ನ ಉನ್ನತವಾದ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡುವರಾಗಿದ್ದೇವೆ. ನೀನೇ ಬಲವುಳ್ಳ ದೇವರು. ಪ್ರಿಯರ ಮಕ್ಕಳೇ, ಕೀರ್ತನೆಗಳು 36:6 ಈ ರೀತಿಯಾಗಿ ಹೇಳಲ್ಪಡ್ತದೆ, ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು ಮಹಾಸಾಗರದಂತೆಯೂ ಇವೆ ಎಂಬುದಾಗಿ. ಯೆಹೋವನೇ, ನೀನು ಮನುಷ್ಯರನ್ನು ಮೃಗಗಳನ್ನು ಸಂರಕ್ಷಿಸುವನಾಗಿದ್ದೆ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ ಎಂಬುದಾಗಿ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುವಂಥ ದೇವರು ಕರ್ತನೆ. ನೀನು ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುವಂಥ ದೇವರಾಗಿದೆಯಪ್ಪ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುವಂಥದ್ದಾಗಿದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಪ್ರಿಯರ ಮಕ್ಕಳೇ, ಇವತ್ತು ಹಲ್ಲೆಲೂಯಾ, ಆತನ ನೀತಿಯು ನಮ್ಮ ಜೀವಿತದಲ್ಲಿ ದಿವ್ಯ ಪರ್ವತಗಳಂತಿದೆ. ಆತನ ನ್ಯಾಯವು ನಮ್ಮ ಜೀವಿತದಲ್ಲಿ ಮಹಾಸಾಗರಗಳಂತಿದೆ. ಪ್ರಿಯರ ಮಕ್ಕಳೇ, ಇವತ್ತು ಆತನು ಮನುಷ್ಯರನ್ನು ಮೃಗಗಳನ್ನು ಆತನು ಸಂರಕ್ಷಿಸುವ ಒಳ್ಳೆ ಕುರುಬನಾಗಿದ್ದಾನೆ. ಇವತ್ತು ಹೇಳ್ರಿ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು ಅಪ್ಪ. ನಿನ್ನ ಪ್ರೀತಿ ಅದು ಕರ್ತನೆ, ಅದು ಬಹಳ ಬೆಲೆಯುಳ್ಳದಕ್ಕಿಂತ ಶ್ರೇಷ್ಠವಾದಂಥ ಕೃಪೆಯ ಆಗಿದೆ. ಇವತ್ತು ಹೇಳ್ರಿ, ಅದಕ್ಕಾಗಿ ಪ್ರಿಯರ ಮಕ್ಕಳೇ, ಬುರುಡಾಗಿ ಇರುವ ಭೂಮಿಯಿಂದ ಜೀವದ ಹೊರತೆಯ ಉಕ್ಕಿಸುವ ಸರ್ವಶಕ್ತನಾದ ದೇವರೇ, ಮರುಭೂಮಿಯಾದ ಬಾಳನ್ನು ಅಪ್ಪ ಪ್ರೀತಿಯ ಕಾರಂಜಿ ಹೊಮ್ಮಿಸುವ ದೇವರೇ, ಇವತ್ತು ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಯೇಸಯ್ಯ. ಹಲ್ಲೆಲೂಯಾ. ಪ್ರಿಯರ ಮಕ್ಕಳೇ, ಈ ಲೋಕದ ಸಹಸ್ರಾರುಗಳಿಗಿಂತ ಯೇಸು ಕ್ರಿಸ್ತನ ಒಂದೇ ನಾಮ ಸಾಕು ನಮ್ಮ ಜೀವಿತವನ್ನು ಬಲಪಡಿಸಲಿಕ್ಕೆ. ಈ ಲೋಕದ ಸಹಸ್ರಾರುಗಳಿಗಿಂತ ನಮ್ಮ ಯೇಸುವಿನ ಒಂದೇ ನಾಮ ಸಾಕು ನಮ್ಮನ್ನು ಬಲಪಡಿಸಲು. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವರ ಮಕ್ಕಳೇ ಹೇಳ್ರಿ, ನಿನ್ನ ಪ್ರಸನ್ನತೆ ಒಂದೇ ಸಾಕು ಅಪ್ಪ, ನಿನ್ನ ಹೆಸರು ಒಂದೇ ಸಾಕು. ಹಲ್ಲೆಲೂಯಾ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. యేసయ్య, యేసయ్య, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య, యేసయ్యా, ಸಂಪೂರ್ಣವಾಗಿ ನಿನ್ನ ಪ್ರಸನ್ನತೆ ಊರಿದು ಶರರ ಬಲರಬ ಪೂರ್ಣ ಮನಸ್ಸಿನಿಂದ యేసయ్యಾ.
ಸಾಕು యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಶಯತನ ಹೆಸರೊಂದೇ ಸಾಕು యేసయ్య ಬರುಡಾಗಿ ಇರುವ ಭೂಮಿಯಿಂದ ಜೀವದ ಹೊರತೆಯ ಉಕ್ಕಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಉಮ್ಮಿಸುವ ಬರುಡಾಗಿರುವ ಭೂಮಿಯಿಂದ ಜೀವದ ಹೊರತೆಯ ಹೇಳುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಉಮ್ಮಿಸುವ యేసయ్య యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ದೋಷದರವ యేసయ్య ಸಂಪೂರ್ಣವಾಗಿ యేసయ్య ನಿನ್ನ ಹೆಸರೊಂದೇ ಸಾಕು యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ನಿನ್ನ ಹೆಸರೊಂದೇ ಸಾಕು యేసయ్ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ನಿನ್ನ ಹೆಸರೊಂದೇ ಸಾಕು యేసయ్ಯ ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಹೀಗೆ ಹಾಡುವೆನು ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ಹಾರಸುವೆನು ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಹೀಗೆ ಹಾಡುವೆನು ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ಹಾರಸುವೆನು యేసయ్య యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య యేసయ్ಯ ನಿನ್ನ ಹೆಸರೊಂದೇ ಸಾಕು యేసయ్య 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 యేసయ్ಯ ದೋಷದರ ಬಲರ ದಶರ ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య యేసయ్ಯ ನಿನ್ನ ಹೆಸರೊಂದೇ ಸಾಕು యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ನಿನ್ನ ಹೆಸರೊಂದೇ ಸಾಕು యేసయ్ಯ ಭರವಸೆ ಬಿಟ್ಟು ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ನಿನ್ನ ಹೆಸರೊಂದೇ ಸಾಕು యేసయ్య 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 ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ದೋಷದರ ಬಲರದ ಶಯತ ದೂರದ ಶಯತಲರ ಬಾಲೂಯ ನಿನ್ನ ಹೆಸರೊಂದೇ ಸಾಕು యేసయ్య ದೋಷದರ ಬಾ యేసయ్య యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య యేసయ్ಯ ನಿನ್ನ ಹೆಸರೊಂದೇ ಸಾಕು యేసయ్య ನಿನ್ನ
ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. ಶದರಬ ನಿನ್ನ ಪ್ರಸನ್ನತೆಯೊಂದೇ ಸಾಕಯ್ಯ, ಹಾಲೆಲೂಯಾ. ನಿನ್ನ ಹೆಸರೊಂದೇ ಸಾಕು యేసయ్య. ಶದರಬ యేసయ్య, యేసయ్ಯ ನಿನ್ನ ಪ್ರಸನ್ನತೆಯೊಂದೇ ಸಾಕಯ್ಯ. ಹೌದು ಸ್ವಾಮಿ, ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟೇಳ್ವಾ, ಸಂಪೂರ್ಣವಾಗಿ ಸಮಯ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಹೇಳುವ, ಎಲ್ಲರೂ యేసయ్య, ಎಲ್ಲರೂ ಕರಗಳನ್ನು ಮೇಲೆತ್ತಿ యేసయ్య ನಿನ್ನ ಪ್ರಸನ್ನತೆಯೊಂದೇ ಸಾಕಯ್ಯ. ರಗಡಗದಲರದ ಶಯದರಬ Hallelujah. యేసయ్య, Hallelujah. ಹೆಸರೊಂದೇ ಸಾಕು యేసయ్య. ಹೇಳುವ ಜೀವಕ್ಕಿಂತ ಶ್ರೇಷ್ಠವಾದ, ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಹೀಗೆ ಹಾಡುವೆನು. ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ಹರಸುವೆನು. ನಂಬಿಕೆಯುಳ್ಳವರಾಗಿ ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಬಾಯ್ತಿರದು ಹೇಳುವ ಹಾಡುವೆನು. ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ಎಲ್ಲರೂ ಸಮಯ ಕರ್ತನ ನೋಡುತ್ತಾ యేసయ్య, Hallelujah. యేసయ్య, ಪ್ರಸನ್ನತೆಯೊಂದೇ ಸಾಕಯ್ಯ. ಪೂರ್ಣ ಮನಸ್ಸಿನಿಂದ యేసయ్య, Hallelujah. యేసయ్ಯ, ನಿನ್ನ ಹೆಸರೊಂದೇ ಸಾಕು యేసయ్య. ದರಗದದಲರಬ యేసయ్య ಸಂಪೂರ್ಣವಾಗಿ యేసయ్య, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య, యేಸಯ್ಯ ನಿನ್ನ ಹೆಸರೊಂದೇ ಸಾಕು యేಸಯ್ಯ. ನಿನ್ನ ಹೆಸರೊಂದೇ ಸಾಕು యేಸಯ್ಯ. ನಿನ್ನ ಹೆಸರೊಂದೇ ಸಾಕು యేಸಯ್ಯ. ಹೌದು ಸ್ವಾಮಿ, ನಮ್ಮ ಜೀವಿತಕ್ಕೆ ನಿನ್ನ ಪ್ರಸನ್ನತೆ ಬಂದೇ ಸಾಕು ಅಪ್ಪ. ನಿನ್ನ ಹೆಸರೊಂದೇ ನಮ್ಮ ಜೀವಿತಕ್ಕೆ ಬೆಳಕು ಅಪ್ಪ. ನಿನ್ನ ನಾಮ ಒಂದೇ ನಮ್ಮ ಜೀವಿತಕ್ಕೆ ಆಧಾರ. ನಿಮ್ಮ ನಾಮ ಒಂದೇ ನಮ್ಮ ಜೀವಿತಕ್ಕೆ ಬಲ. ನಿಮ್ಮ ನಾಮ ಒಂದೇ ನಮ್ಮ ಶ್ರೇಷ್ಠವಾದ ಹೋರಾಟಕ್ಕೆ ಒಂದು ಜಯ ಅಪ್ಪ. ಓ ರಿದೋ ಶದರ ಬಲರದ ಶಯದರಬ ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ನಾವು ಹಾಡಿ ಹರಿಸುವರಾಗಿದ್ದೇವೆ. ಇವತ್ತು ಹೇಳುವ ಪ್ರಿಯದರ ಮಕ್ಕಳೇ, ಇವತ್ತು ಹೇಳ್ರಿ ಯೇಸಪ್ಪ, ನಿನ್ನ ಮಹಿಮೆ ಒಂದು ಅದ್ಭುತ ಅಪ್ಪ. ನಿನ್ನ ಸಾನ್ನಿಧ್ಯವೇ ಮನೋಹರ ಅಪ್ಪ. ಯಾಕೆಂದ್ರೆ ಯಾವುದಕ್ಕೂ ಬಾರದ ನಮ್ಮನ್ನು ಸ್ವಾಮಿ, ಯಾವ ಅರ್ಹತೆಯೂ ಇಲ್ಲದ ನಮ್ಮನ್ನು ಅಪ್ಪ ಮಹಾಪರಿಶುದ್ಧ ಸ್ಥಳಕ್ಕೆ ಕರೆದುಕೊಂಡು ಹೋಗಲು ನೀನೊಬ್ಬನೇ ಯೋಗ್ಯನು ಅಪ್ಪ. ಅಪ್ಪ, ಮಹಿಮೆಯ ಪಾಲನ್ನು ಕೊಡಲು ನೀನೊಬ್ಬನೇ ಸರ್ವಶಕ್ತನಾದ ದೇವರು ಸ್ವಾಮಿ.
ಪ್ರಿಯ ದೇವರ ಮಕ್ಕಳೇ, ಇವತ್ತೇಣ ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಒಂದು ಮನೋಹರ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಯಾರು ಆ ಕಡೆ ಈ ಕಡೆ ನೋಡುವುದು ಬೇಡ, ಕರ್ತನ ಕಡೆಗೆ ಕೈ ಎತ್ತಿ ನೋಡುವುದಾದರೆ ಇವತ್ತು ಕರ್ತನ ಕಡೆಗೆ ಕೈ ಎತ್ತಿ ಹೇಳ್ರಿ, ಏಸಪ್ಪ ನಿನ್ನ ಪಾದವನ್ನು ನಾವು ಹಿಡಿದು ಬೇಡ್ತೇವಪ್ಪ, ನಿನ್ನ ಮಹಿಮೆ ಒಂದು ಅದ್ಭುತ. ಹಾಲೆಲೂಯಾ. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. 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 ಯಾವುದಕ್ಕೂ ಬಾರದ ನನ್ನ, ಯಾವ ಅಳತೆಯೂ ಇಲ್ಲದ ನನ್ನ, ಯಾವುದಕ್ಕೂ ಬಾರದ ನನ್ನ, ಯಾವ ಅಳತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಆರಾಧನೆ 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 ಆರಾಧನೆ. ಯೇಸುವೇ ನಿನ್ನ ಪ್ರೀತಿಸುವೆ, ಮನಸಾರೆ ಶರಣಾಗುವೆ. ತಂದೆ ಆರಾಧಿಸುವೆ, ಮನಸಾರೆ ಅಡ್ಡ ಬೀಳುವೆ. ಅಂಗಳದಲ್ಲಿದ್ದ ನನ್ನನು ತೆರೆಯೊಳಗೆ ನಿಲ್ಲಿಸಿರುವೆ. ಶಕ್ತವಾಗಿ ಅನ್ಯನಾದ ನನ್ನನು ನಿನ್ನವನಾಗಿ ಮಾಡಿದೆ. ಅಂಗಳದಲ್ಲಿದ್ದ ನನ್ನನು, ಅಂಗಳದಲ್ಲಿದ್ದ ನನ್ನನು ತೆರೆಯೊಳಗೆ ನಿಲ್ಲಿಸಿರುವೆ. ಅನ್ಯನಾದ ನನ್ನನು ನಿನ್ನವನಾಗಿ ಮಾಡಿದೆ. ಆರಾಧನೆ 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 ತಲರಾಭ. ಆರಾಧನೆ ಪೂರ್ಣ ಮನಸ್ಸಿನಿಂದ ಆರಾಧನೆ. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋ
ಅದ್ಭುತ ನಿನ್ನ ಸಾನ್ನಿಧ್ಯವೇ ಮನೋಹರ ಯಾವುದಕ್ಕೂ ಬಾರದ ನನ್ನ ಯಾವ ಅಳತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಯಾವ ಅಳತೆಯೂ ಇಲ್ಲದ ನನ್ನ ಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ ಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ ಆರಾಧನೆ 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 ಸಂಪೂರ್ಣವಾಗಿ ಆರಾಧನೆ 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 ಯೇಸುವೇ ನಿನ್ನ ಪ್ರೀತಿಸುವೆ ಮನಸಾರೆ ಶರಣಾಗುವೆ ತಂದೆ ಆರಾಧಿಸುವೆ ಮನಸಾರೆ ಅಡ್ಡ ಬೀಳುವೆ ಅಂಗಳದಲ್ಲಿದ್ದ ನನ್ನನು ತೆರೆಯೊಳಗೆ ನಿಲ್ಲಿಸಿರುವೇಣ್ವಾ ಅನ್ಯಾನಾದ ನನ್ನನು ನಿನ್ನವನಾಗಿ ಮಾಡಿದೇನು ಎಲ್ಲರೂ ಅಂಗಳದಲ್ಲಿದ್ದ ನನ್ನನು ಅಂಗಳದಲ್ಲಿದ್ದ ನನ್ನನು ತೆರೆಯೊಳಗೆ ನಿಲ್ಲಿಸಿ ಪೂರ್ಣ ಮನಸ್ಸಿನಿಂದ ಅನ್ಯಾನಾದ ನನ್ನನು ನಿನ್ನವನಾಗಿ ಮಾಡಿದೆ ಆರಾಧನೆ 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 ಆರಾಧನೆ
ಅದ್ಭುತವಾಗಿದೆ ಅಪ್ಪ. ನಿನ್ನ ಸಾನ್ನಿಧ್ಯವೇ ಒಂದು ಮನೋಹರ ಅಪ್ಪ. ಯಾವುದಕ್ಕೂ ಬಾರದ ನಮ್ಮನ್ನು ಕರ್ತನೆ ಒಂದು ಸ್ಥಳಕ್ಕೆ ಕರೆ ತಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕತ್ತಲೆಯ ಲೋಕದಿಂದ ಬೆಳಕಿನ ಕಡೆಗೆ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯಾವ ಅರ್ಹತೆ ಇಲ್ಲದ ನಮ್ಮನ್ನು ಅಪ್ಪ ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕರ್ತನೆ ಇದುವರೆಗೂ ಆರಾಧನೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಆರಾಧನೆಯಲ್ಲಿ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನ ವಾಕ್ಯ ಹೇಳುವಾಗೆ ಸ್ತುತಿಯೊಂದಿಗೆ ಜಯವನ್ನು ಹೊಂದಿಕೋ ಎಂಬುದಾಗಿ ಯೇಸಪ್ಪ, ಇವತ್ತು ಸ್ತುತಿಯೊಂದಿಗೆ ನಾವು ನಂಬುತ್ತೇವೆ, ಜಯವನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ಏಸಪ್ಪ ಇದುವರೆಗೆ ನಡೆಸಿದ್ದೀಯಪ್ಪ. ಯಾರಾದರೂ ಕರ್ತನೆ ಏಸಪ್ಪ ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ರಾಜ್ಯ. ಆನ್ಲೈನ್ ವೀಕ್ಷಣೆ ಮಾಡೋರು ಕೂಡ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ನೀನು ನಡೆಸಪ್ಪ. ಬಲವಾದ ನಿನ್ನ ಸಾನ್ನಿಧ್ಯಾನ ಇಳಿದು ಬರಲಿ ಕರ್ತನೆ. ಕರ್ತನೆ ಈ ತಿಂಗಳಿನ ಕೊನೆಯ ವಾರದಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಂದು ಸೇರ್ಲಿಕ್ಕೆ ಸಹಾಯ ಮಾಡಿದ್ದೀರಿ ಅಪ್ಪ. ಕರ್ತನೆ ಪ್ರತ್ಯೇಕವಾಗಿ ಈ ತಿಂಗಳಿನ 4 ವಾರಗಳನ್ನು ಬಲಪಡಿಸಿ ಜ್ಞಾನದ ತಿಂಗಳಲ್ಲಿ ಕರ್ತನೆ ನೀವು ಉನ್ನತವಾಗಿ ನಡೆಸಿದಿರಿ ಅಪ್ಪ. ಈ ಕೊನೆಯ ವಾರದಲ್ಲಿ ನಾವಿರುವಾಗ ಕರ್ತನೆ ನಮ್ಮೊಟ್ಟಿಗೆ ಮಾತಾಡು, ಬಲಪಡಿಸಿ ಎಂಬುದಾಗಿ ಬೇಡ್ಕೊಳ್ತಾ ಎಲ್ಲ ಸ್ತುತಿ ಘನ ಮಾನ ಮಹತ್ವ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ಮುದ್ರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆ ನಮ್ಮ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮೊಂದಿಗೆ ಸದಾಕಾಲ ಇರುವವನಾಗಿದ್ದಾನೆ. ಆತನ ಮಹಿಮೆಯ ವಸ್ತ್ರವನ್ನು ಕೊಟ್ಟು ನಮ್ಮನ್ನು ನಡೆಸುವವನಾಗಿದ್ದಾನೆ. ನಾವು ಮರೆತರೂ ಆತನು ನಮ್ಮನ್ನು ಎಂದಿಗೂ ಮರೆಯೋದಿಲ್ಲ. ಇದೇ ಮೊದಲನೇ ಬಾರಿಗೆ ಯಾರಾದರೂ ಆನ್ಲೈನ್ ವೀಕ್ಷಣೆ ಮಾಡ್ತಿದ್ದರೆ ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಾಗತ ಮಾಡ್ತೇವೆ. ಪ್ರತಿ ವಾರ ಹೇಳಿದ ಹಾಗೆ ನೀವು ಇದುವರೆಗೆ ಯಾವುದೇ ಸಭೆಗೆ ಹೋಗ್ತಿಲ್ಲವಾದರೆ ನೀವು ಖಂಡಿತವಾಗಿಯೂ ಪ್ರತಿ ವಾರ ನಮ್ಮ ಸಭೆಯ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳಬಹುದು. ಹಾಗೆ ಕಾಣಿಕೆ ಹಾಗೂ ದಶಮ ಭಾಗವನ್ನು ಕೊಡುವಂಥವ್ರು ಹಿಂದೆ ಕಾಣಿಕೆ ಡಬ್ಬಿ ಇರುತ್ತೆ. ಹಾಗೆ ನೀವು ಆ ಕಾಣಿಕೆ ಡಬ್ಬಿಯಲ್ಲಿ ನೀವು ಕಾಣಿಕೆಯನ್ನು ಹಾಕ್ಬೋದು. ದಶಮ ಭಾಗವನ್ನು ಪ್ರತ್ಯೇಕವಾಗಿ ಆ ದಶಮ ಭಾಗದ ಕವರಲ್ಲಿ ನೀವು ಹಾಕ್ಬೋದು. ಅದೇ ರೀತಿಯಾಗಿ ಇಲ್ಲಿ ಯಾರಾದರೂ ಹೊಸದಾಗಿ ಇದೇ ಮೊದಲನೇ ಬಾರಿಗೆ ಸಭೆಗೆ ಬಂದಿದ್ದರೆ ನೀವು ಕರಗಳನ್ನು ಮೇಲೆತ್ತಬಹುದು ಎಂಬುದಾಗಿ ನಾವು ಕೇಳ್ತೇವೆ. ಯಾರಾದರೂ ಈ ಸಮಯ ಸಭೆಗೆ ಹೊಸದಾಗಿ ಬಂದಿದ್ದರೆ ಇವರಿಗೋಸ್ಕರ ಎಲ್ಲರೂ ಕರಣ ತಟ್ಟುತ್ತಾ ನಾವು ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡೋಣ. ನಿಮಗೊಂದು ಕಾರ್ಡ್ ಕೊಡಲ್ಪಡ್ತದೆ. ಆ ಕಾರ್ಡಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಫೋನ್ ನಂಬರನ್ನು ಬರೆದು ಕೊಡುವುದಾದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇರಲಿಕ್ಕೆ ಸಹಾಯವಾಗ್ತದೆ. ಅದೇ ರೀತಿಯಾಗಿ ಆನ್ಲೈನಲ್ಲಿ ಕೊಡುವವರು ಬಯಸುವವರು ಕೂಡ ನೀವು QR ಕೋಡ್ ಮುಖಾಂತರವಾಗಿ ಆನ್ಲೈನ್ನಲ್ಲಿ ನೀವು ಕಾಣಿಕೆಯನ್ನು ಕೊಡಬಹುದು. ಹಾಗೆ ಮುಂದಿನ ಶನಿವಾರ ಒಂದು ಉಪವಾಸ ಕೂಟವಿರ್ತದೆ. ಯಾಕೆಂದರೆ ಅದರ ಮುಂದಿನ ದಿನ ಭಾನುವಾರ ನಾವು ಫಾಸ್ಟ್ ಒಂದು ಕರ್ತನ ಮೇಜಿನ ದಿನವಾಗಿರ್ತದೆ. ಅದರಿಂದ ನಾವೆಲ್ಲರೂ ಏನು ಮಾಡಬೇಕು, ಹಿಂದಿನ ಶನಿವಾರ ಅಂದರೆ ಬರುವಂಥ ಶನಿವಾರ ನಾವೆಲ್ಲರೂ ಉಪವಾಸದೊಂದಿಗೆ ನಾವು ದೇವರನ್ನು ಘನಪಡಿಸಲು ಬರಬೇಕು. ಎಲ್ಲರೂ ಖಂಡಿತವಾಗಿಯೂ ಬನ್ನಿ ಮತ್ತು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಅದೇ ರೀತಿಯಾಗಿ ಪ್ರತಿ ಬುಧವಾರ ಸಂಜೆ 7 ಗಂಟೆಗೆ ಬೈಬಲ್ ಸ್ಟಡಿ ಇರ್ತದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ ಅದರಲ್ಲೂ ಕೂಡ ಒಂದು ಆಶೀರ್ವಾದ, ದೇವರ ಬಲ, ಶಕ್ತಿಯನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಸಭೆ ಮುಗಿದ ನಂತರ ಪಾಸ್ಟರ್ನ ಭೇಟಿ ಮಾಡುವಂಥವರು ಒಂದು ಸಾಲಾಗಿ ನಿಂತು ಪಾಸ್ಟರ್ನ ಭೇಟಿ ಮಾಡುವಂಥದ್ದು. ಪಾಸ್ಟರ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅಂತರವನ್ನು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಪಾಸ್ಟರ್ ಹತ್ರ ಇನ್ನೂ ಪರ್ಸ್ನಲಾಗಿ ನಾನು ಮಾತಾಡಬೇಕು, ಬಹಳ ಸಮಯ ಕೊಟ್ಟು ನಾನು ಮಾತಾಡಬೇಕೆಂಬುದಾಗಿ ಬಯಸುವವರು ವಾರದ ಮಧ್ಯದಲ್ಲಿ ಪಾಸ್ಟ್ರಿಗೆ ಫೋನ್ ಮಾಡಿ ನೀವು ಆಫೀಸಲ್ಲಿ ಪಾಸ್ಟ್ರನ್ನ ನೀವೇನು ಮಾಡ್ಬೋದು, ಭೇಟಿ ಮಾಡ್ಬೋದು. ಅದೇ ರೀತಿಯಾಗಿ ಈ ಸಮಯದಲ್ಲಿ ಫೋನ್ ಇರುವುದಾದರೆ ನಿಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಿಕೊಳ್ಳ್ರಿ. ಏಕೆಂದರೆ ಫೋನ್ಗಳು ಕರೆ ಬಂದಾಗ, ಮೆಸೇಜ್ ಬಂದಾಗ ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸುವಾಗ ಅವೆಲ್ಲ ಏನು ಮಾಡ್ತವೆ, ನಮಗೆ ತೊಂದರೆ ಪಡಿಸ್ತದೆ. ಹಾಗೆ ಪ್ರತಿ ವಾರ ಮೊದಲನೇ ಆರಾಧನೆ 7:15 ಎರಡನೇ ಆರಾಧನೆ 10:15 ನಾವು ಯಾವ ರೀತಿಯಾಗಿ ಬರಬೇಕು, ಪ್ರತಿ ವಾರ ಸಿದ್ಧರಾಗಿ ನಾವು ಸರಿಯಾದ ಸಮಯಕ್ಕೆ ಬರಬೇಕು. ಅದೇ ರೀತಿಯಾಗಿ ರೆಗ್ಯುಲರಾಗಿ ನಾವು ಸಭೆಗೆ ಬರುವುದರಿಂದ ನಮ್ಮ ಆತ್ಮಿಕ ಒಂದು ಕಾರ್ಯಗಳು ಬಲ ಹೊಂದಿಕೊಳ್ತವೆ. ನಮ್ಮ ಆತ್ಮಿಕ ಜೀವಿತ ಏನಾಗ್ತದೆ, ಉನ್ನತವಾಗಿ ಬೆಳೀತಾ ಹೋಗ್ತದೆ. ನಾವು ಯಾವ ರೀತಿಯಾಗಿ ಒಂದು ವಾರ ಬರೋದು, ಒಂದು ವಾರ ಬಿಡೋದು, 15 ದಿವಸಕ್ಕೆ ಬರೋದು, 6 ತಿಂಗಳಿಗೆ ಬರೋದು, ನಾವು ಏನಾಗ್ತೀವಿ ಅಂದರೆ ನಮಗೆ ಗೊತ್ತಿಲ್ಲದಾಗೆ ನಾವು ಬಲಹೀನರಾಗಿ ಹೋಗ್ತೇವೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಹಿಂಜಾರಿ ಹೋಗ್ತೇವೆ. ನಾವು ಯಾವಾಗ ದಾಹ ಉಳ್ಳವರಾಗಿ ಪ್ರತಿ ವಾರ ಕರ್ತನ ಸಮ್ಮುಖದಲ್ಲಿ ಬರ್ತೀವಿ, ಆವಾಗೆಲ್ಲ ದೇವರು ನಮ್ಮನ್ನು ಏನು ಮಾಡ್ತಾನಂತೆ, ಬಲಪಡಿಸ್ತಾನೆ ಎಂಬುದಾಗಿ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಮುಂದಿನ ಸಮಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಒಂದನೇ ಸ್ವಾಮಿ, ಒಂದನೇ ರಾಜ, ಕರ್ತನೆ, ಈ ದಿನ ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ನೀನು ಉನ್ನತವಾದ ದೇವರು, ನೀನೇ ಬಲವುಳ್ಳ ದೇವರು, ನಂಬಿಗಸ್ತನು, ಪ್ರೀತಿಯುಳ್ಳ ದೇವರು, ಸರ್ವಶಕ್ತನಾದ ದೇವರು. ಕರ್ತನೆ, ಪ್ರತ್ಯೇಕವಾಗಿ ಕರ್ತನೆ ಆರಾಧನೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಭುಜ ಬಲದಿಂದ ಕರ್ತನೆ ಇಸ್ರಾಯೇಲನ್ನು ಬಿಡಿಸದ ಹಾಗೆ ಕರ್ತನೆ ನಮ್ಮ ಜೀವಿತವನ್ನು ಕಟ್ಟುವಂಥ ದೇವರು, ಕರ್ತನೆ ನಮ್ಮ ಜೀವಿತವನ್ನು ವ್ಯಾಪಿಸುವಂಥ ದೇವರು ನೀವು ಆಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ಹೌದು ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ ರಾಜ. ನಮ್ಮನ್ನು ಬಲಪಡಿಸು, ನಮ್ಮೊಟ್ಟಿಗೆ ನೀನು ಮಾತಾಡು. ಜ್ಞಾನದ ಒಂದು ತಿಂಗಳಲ್ಲಿ ಕರ್ತನೆ, ಒಂದು ಕೊನೆಯ ವಾರದಲ್ಲಿ ನಾವಿರುವಾಗ ಪ್ರತ್ಯೇಕವಾಗಿ ನಮ್ಮ ಜೊತೆ ಮಾತಾಡು ಸ್ವಾಮಿ. ಕರ್ತನೆ, ನಮಗೆ ಒಳ್ಳೆ ಜ್ಞಾನವನ್ನು ಕೊಡಿ ಅಪ್ಪ. ಬಲದ ಆತ್ಮನನ್ನು ನಮ್ಮ ಜೀವಿತದಲ್ಲಿ ನಾವು ಕರ್ತನೆ ನಾವು ಇಟ್ಟುಕೊಂಡು ನಡೆಯುವ ರೀತಿಯಲ್ಲಿ ನೀನು ಮಾತಾಡು ಸ್ವಾಮಿ. ನಾವು ಬಲಹೀನತೆಯಲ್ಲ, ಬಲದಲ್ಲಿ ನಿನ್ನ ಜೊತೆ ನಾವು ನಡೆಯಬೇಕು ಅಪ್ಪ. ಜ್ಞಾನವುಳ್ಳವರಾಗಿ ನಿನ್ನ ಜೊತೆ ಸಾಗಬೇಕು. ಆ ರೀತಿಯಾಗಿ ಮಾತಾಡಿ ಎಂಬುದಾಗಿ ಬೇಡ್ಕೊಳ್ತೇವೆ. ಪ್ರಿಯ ಸಭಾಪಾಲಕರೊಟ್ಟಿಗೆ ನೀನು ಮಾತಾಡು ಸ್ವಾಮಿ. ಅವರು ಕೊಡುವಂಥ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಒಂದು ಉನ್ನತವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಬೇಡ್ಕೊಳ್ತಾ, ಎಲ್ಲ ಸ್ತುತಿ, ಘನ, ಮಾನ, ಮಹತ್ವ ನೀನೊಬ್ಬನೇ ಉಂಟಾಗಲಿ. ಯೇಸುವಿನ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆ ನಮ್ಮ ತಂದೆಯೇ, ಆಮೇನ್.